ಲಕ್ಷಾಂತರ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ಹಾಗೆ ಎಸಿ ನಾಪತ್ತೆಯಾಗಿದೆ. ಅಧಿಕಾರಿಗಳೇ ಲೂಟಿ ಹೊಡೆದಿದ್ದಾರೆ ಅಂತ ವಿದ್ಯಾರ್ಥಿಗಳು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂಧಾ ದರ್ಬಾರ್ ನಡೀತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅಲ್ಲಿ ಲೂಟಿ ಹೊಡಿತಿದ್ದಾರಂತೆ. 20ಕ್ಕೂ ಹೆಚ್ಚು ಕಂಪ್ಯೂಟರ್ಗಳು ನಾಪತ್ತೆಯಾಗಿದೆ, 6 ಎಸಿಗಳು ನಾಪತ್ತೆಯಾಗಿದೆ. ಕಂಪ್ಯೂಟರ್ ಲ್ಯಾಬ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಕಲಿಕೆಗಂತ ಕಂಪ್ಯೂಟರ್ಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಧಿಕಾರಿಗಳಿಂದಲೇ ಕೊಡಲಿ ಏಟನ್ನು ನೀಡಲಾಗ್ತಿದೆ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಸರ್ ಫಸ್ಟ್ನೇಕ 25 ಲ್ಯಾಪ್ಟಾಪ್ಗಳು ಇದ್ದರು ಇಲ್ಲಿ. ಅದರಲ್ಲಿ ಒಂದು 10-15 ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ವಿ ನಾವು. ಕ್ಲಾಸ್ ಕೇಳೋದಾಯ್ತು, ಇಲ್ಲ ಕಂಪ್ಯೂಟರ್ ಏನೋ ಒಂದು ಮಾಡ್ತಿದ್ವಿ ರೀ, ಕ್ಲಾಸ್ ಕೇಳ್ತಿದ್ವಿ ಅದ್ರಾಗ. ಇವರು ಇಲ್ಲಿ ಬಂದ ಮೇಲೆ ವಾಪಸ್ ಅಲ್ಲಿರೋ ಲ್ಯಾಪ್ಟಾಪ್ ಎಲ್ಲ ತೆಗೆದು ಕಾಟ ಎಲ್ಲಿ ಇಟ್ಟಾರೆ ಅಂತ ಗೊತ್ತಿಲ್ಲ ರೀ. ಲ್ಯಾಪ್ಟಾಪ್ ಅಂತೂ ಒಂದೂ ಇಲ್ಲ. ಈಗ ನಮಗಂತೂ ಲ್ಯಾಪ್ಟಾಪ್ ಇಲ್ಲ ಕಾರಣ ನಾವು ರೊಕ್ಕ ಕೊಟ್ಟು ಬೇರೆ ಕಡೆ ಕಲಿಯಾತೀವಿ ರೀ. ಅದಕ್ಕೆ ಕಲಿಬೇಕಂದ್ರೆ ಬೇಸಿಕ್ 10,000 ತೊಗೊತಾರೆ ಅವರು. ಬೇಸಿಕ್ ಕಲಿಬೇಕಂದ್ರೆ 10,000 ಕೊಡ್ತಾರೆ. 10,000 ಅದನ್ನು ಕಟ್ಕಾಟ ಮತ್ತು ನಾವು ಡಿಗ್ರಿ ಕಾಲೇಜಿನ ಫೀಸ್ ಕಟ್ಕಾಟ ವಾಪಸ್ ನಮ್ದು ಖರ್ಚೆಲ್ಲ ನೋಡ್ಕೊಂಡು ಕಾಟ ಎಲ್ಲ ನಾವು ನೋಡಾತ್ತೀವಿ. ಇಲ್ಲಿ SC/ST ಹಾಸ್ಟೆಲಿಗೆ ಬಂದ್ರೂ ನಮ್ಗೆ ಒಂದು ಸವಲತ್ತೇನಿಲ್ಲ ರೀ. ಎ ಸಿಗಳು ಇವರು ನಮ್ಮ ವಾರ್ಡನ್ ಸರ್ ತೊಗೊಂಡು ಹೋಗ್ಯಾರಿ. ಅವ್ರು ಎಲ್ಲಿಟ್ಟಾರೋ ಏನು ಗೊತ್ತಿಲ್ಲ ರೀ. ಮತ್ತು ರೇಷನು ಬರ್ತಿದ್ದಿಲ್ಲ ರೀ. ಹಿಂದೆ ರೇಷನ್ ಬರ್ತಿದ್ದಿಲ್ಲ ರೀ. ಈಗ ಲೋಕಾಯುಕ್ತರು ಬರ್ತಾರ ಅಂತ ಹೇಳಿದಕ್ಕೆ ರೀ ಅವ್ರು ರೇಷನ್ ತರ್ಸಾತಾರೆ. ಈಗೆಲ್ಲ ಲೋಕಾಯುಕ್ತರು ಬರ್ತಾರ ಈ ತಿಂಗಳ ಒಳಗೆ ಅಂತ ಹೇಳಿದಕ್ಕೆ ಪೇಂಟ್ ಮಾಡ್ಸ್ಯಾರ ರೀ. ಉಳ್ಕೆದೆಲ್ಲ ಡೆಕೋರೇಷನ್ ಮಾಡ್ಸ್ಯಾರ. ಮತ್ತು ಹಿಂದೆ ಬಾವಿ ಐತ್ರಿ. ಮುಂದೆ